ಯಾವುದೋ ಜನ್ಮದ ಋಣಾನ ಬಂದ ಏನಾಗ್ತದೆ. ಇವತ್ತು ಬೆಳಗ್ಗೆಯಿಂದ ತಾಲೂಕಿನ ಮೂಲೆ ಮೂಲೆಯಿಂದ ಒಂದು ಅಭಿಮಾನವನ್ನು ಇಟ್ಕೊಂಡು ಹುಟ್ಟುಹಬ್ಬದ ಪ್ರಯುಕ್ತ ಆಶೀರ್ವಾದ ಮಾಡಲಿಕ್ಕೆ, ಶುಭಾಶಯ ಕೊಡಲಿಕ್ಕೆ ಸಾಕಷ್ಟು ಜನ ಬಂದು ಇವತ್ತು ನನಗೆ ಶುಭಾಶಯ ಕೋರಿರ್ತಕ್ಕಂಥ ಸುಸಂದರ್ಭದಲ್ಲಿ ಬಹುಶಃ ನಿಮ್ಮೆಲ್ಲರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳು ಕೂಡ ಕಡಿಮೆ ಅಂತ ಸಂದರ್ಭದಲ್ಲಿ ಬಯಸ್ತೇನೆ. ಬಹುಶಃ ನನ್ನ ಸ್ನೇಹಿತರು ಹೇಳಿದ್ರು, ಟಿಪ್ಪರ್ ಮಾಲೀಕರಿಗೆ ಏನಾದರೂ ಸಹ ಸಂಕಷ್ಟ ಬಂದಾಗ ಮೊದಲು ನೆನಪಾಗೋದನ್ನೇನೋ ಅಂತ. ಬಹುಶಃ ಶಿವಯೋಗಿ ಕೂಡ ಒಂದು ಕೃಪಾಶೀರ್ವಾದ ಅದು ನಿಮಗೆ ಯಾವುದೋ ಹಳಿ ಋಣಾನು ಬಂದ ಈ ಜನ್ಮದಾಗ ನಿಮ್ಮ ಋಣ ತೀರ್ಸ್ಲಕ್ಕ ನನ್ನ ಋಣ ತೀರ್ಸ್ಲಕ್ಕ ನೀವು ಕೂಡಿ ಹೊಂಟೈತಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಅದಕ್ಕೆ ಈ ಸಂದರ್ಭದಲ್ಲಿ ಬಹುಶಃ ಸಾಕಷ್ಟು ತಾಲೂಕಿನಲ್ಲಿ ನಾವು ಟಿಪ್ಪರ್ ಮಾಲೀಕರು ನೋಡಿದ್ದೀವಿ. ಬಹುಶಃ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಟಿಪ್ಪರ್ ಮಾಲೀಕರು ಯಾವತ್ತೂ ಕೂಡ ಅವ್ಯವಹಾರದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಒಂದೇ ಒಂದು ಉದಾಹರಣೆ ನಮ್ಮ ತಾಲೂಕಿನಲ್ಲಿ ಇನ್ನೂವರೆಗೂ ಕೂಡ ನನ್ನ ಕಣ್ಣಿಗೆ ಬಿದ್ದಿಲ್ಲ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಿ ಬಯಸ್ತೀನಿ. ಒಂದು ಪ್ರಾಮಾಣಿಕವಾಗಿ ನೀವು ಕಾರ್ಯನಿರ್ವಹಿಸ್ತಾ ಇದ್ರಿ, ನಿಮ್ಮ ಕಾರ್ಯ ಮೇಲೆ ನಿಂತು ನೀವು ದುಡಿಮೆಯನ್ನು ಮಾಡ್ತಾ ಇದ್ರಿ. ಅದಕ್ಕೆ ನಿಮ್ಮ ಜೊತೆಗೆ ಬಹುಶಃ ನನ್ನ ಕೊನೆಯ ಉಸಿರುವರೆಗೂ ನಿಮ್ಮ ಜೊತೆಗೆ ನಾನು ಯಾವತ್ತೂ ಇರ್ತೀವಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲರ ಪ್ರೀತಿ ಅಭಿಮಾನ ಆಶೀರ್ವಾದಕ್ಕೆ ನಾವು ಯಾವತ್ತೂ ಋಣಿಯಾಗಿರ್ತೀವಿ. ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಪ್ರೀತಿಗೆ, ನಿಮ್ಮ ವಿಶ್ವಾಸಕ್ಕೆ ನಾವು ಎಷ್ಟು ಕೃತಜ್ಞತೆ ಹೇಳಿ ಕೂಡ ಕಡಿಮೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ ಅದಕ್ಕೆ ಇವತ್ತೇನು ನೀವು ಇಲ್ಲಿ ಕಾರ್ಯಕ್ರಮ ಕರೆಸಿ ನನಗೆ ಸನ್ಮಾನ ಮಾಡಿದ್ರೆ ಇದನ್ನ ನಾನು ಒಪ್ಕೊಳ್ಳೋದಿಲ್ಲ. ನೀವು ಅಲ್ಲಿ ವಿದ್ಯಾಪೀಠ ಗ್ರೌಂಡಿಗೆ ಬರಬೇಕು, ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಬೇಕು, ಅವಾಗ ಮಾತ್ರ ಇದನ್ನ ನಾನು ಒಪ್ಕೋತೀನಿ ಮಾತ್ರ ಸಂದರ್ಭದಲ್ಲಿ ಹೇಳಿ ಇವತ್ತು ಸಾಕಷ್ಟು ಜನ ನನ್ನ ಸ್ನೇಹಿತರು ನಾನು ಯಾವತ್ತು ಹುಟ್ಟುಹಬ್ಬದ ಆಚರಣೆ ಮಾಡ್ಕೊಂಡಿರ್ಲಿಲ್ಲ. ಯಾವತ್ತಂದ್ರೆ ಪ್ರತಿ ವರ್ಷ ಮನೆಯಾಗ ಜನ ಬಂದು ಶುಭಾಶಯ ಕೊಟ್ಟು, ಆದ್ರೆ ಇವತ್ತು ವಿಶೇಷವಾಗಿ ಸುಮಾರು 900 ಜನ ಬಡ ರೋಗಿಗಳಿಗೆ ಕಣ್ಣಿನ ಆಪರೇಷನ್ ಮಾಡತಕ್ಕಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೇನೆ ಒಂದು ಅಭಿನಂದನಾ ಸಮಾರಂಭವನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ಬಹುಶಃ ಅದು ಎಷ್ಟು ಜನ್ಮದ ಪುಣ್ಯ ಅನ್ನೋದು ಗೊತ್ತಿಲ್ಲ. ಇಂತಹ ಜನರನ್ನು ಪಡೆದಿರ್ತಕ್ಕಂಥ ನಾವೆಲ್ಲರೂ ಕೂಡ ಪುಣ್ಯವಂತರು ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಆಶೀರ್ವಾದ ನಾನು ಋಣಿಯಾಗಿರ್ತೇನೆ. ನಿಮ್ಮ ಆಶೀರ್ವಾದಕ್ಕೆ ನಾನು ಯಾವತ್ತೂ ಕೂಡ ನಿಮ್ಮೆಲ್ಲರ ಪಾದಗಳಿಗೆ ಹಣೆ ಹಚ್ಚಿ ನಾನು ಕೃತಜ್ಞತೆ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.